UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಶೈಕ್ಷಣಿಕ ಅಭಿವೃದ್ಧಿಗೆ ಮಾಡಿದ ಸಂಕಲ್ಪ ಕನಸು ನನಸಾಗುವ ಹಾದಿಯಲ್ಲಿ ನಮ್ಮ ಕ್ಷೇತ್ರದ SSLC ವಿದ್ಯಾರ್ಥಿಗಳು ಫಲಿತಾಂಶವನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಶಾಸಕ ಕೃಷ್ಣನಾಯ್ಕ ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ತಾಲೂಕು ಪಂಚಾಯಿತಿ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಮಂಗಳವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 2025-26ನೇ ಸಾಲಿನ SSLC ಪರೀಕ್ಷೆಯ ಸಾಧಕ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಗೌರವ ಸನ್ಮಾನ ಮಾಡಿ ಅವರು ಮಾತನಾಡಿದರು. SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವರು ಈ ಬಾರಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು. ಹೂವಿನಡಗಲಿ ತಾಲೂಕಿನ ಇಟಿಗೆ ಹಾಗೂ ನಂದಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಸಾಧನೆ ಮಾಡಿರುವುದು ವಿಶೇಷವಾಗಿದೆ ಎಂದು ಪ್ರಶಂಸಿಸಿದರು. ಸತತ 2ನೇ ಬಾರಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಹೂವಿನಡಗಲಿ ಪ್ರಥಮ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ. ಅದಕ್ಕೆ ಕಾರಣರಾದ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಮುಖ್ಯ ಗುರುಗಳು ಹಾಗೂ ಶಿಕ್ಷಕರಿಗೆ ಅಭಿನಂದಿಸಿದ್ದೇನೆ ಎಂದರು. ಕೇವಲ ಪರೀಕ್ಷೆಗಾಗಿ ಮಾತ್ರ ಬೋಧನೆ ಆಗಬಾರದು, ಕಲಿಕೆ ಶಾಶ್ವತವಾಗಿ ಉಳಿಯಬೇಕು. ಮಕ್ಕಳ ಮುಂದಿನ ಬದುಕಿಗೆ ಆಸರೆ ಆಗುವಂತೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವತ್ತ ಇಲಾಖೆ ಗಮನ ಹರಿಸಬೇಕಾಗಿದೆ ಎಂದರು. SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಎ ಪೂಜಾಶ್ರೀ 620, KB ಪೂಜಾ 619, ನಾಗರಾಜ್ 619, ದಯಾನಂದ್ ಅಕ್ಕಿ 619, B ಆಶಾಬಾನು 618, AK ಗಣೇಶ್ 618 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಸಕರು ಗೌರವಿಸಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಅವರು ಮಾತನಾಡಿ SSLC ವಿದ್ಯಾರ್ಥಿಗಳಿಗೆ ಮಾಡಿದ ಯೋಜನೆಗಳು ಸಾಕಾರಗೊಂಡಿವೆ. ವಿದ್ಯಾರ್ಥಿಗಳ ಸಾಧನೆಯನ್ನು ಅವರು ಕೊಂಡಾಡಿದರು. ಈ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದ 13 ಸರ್ಕಾರಿ, 5 ಅನುದಾನಿತ, 5 ಮೊರಾರ್ಜಿ ಹಾಗೂ 9 ಅನುದಾನ ರಹಿತ ಶಾಲೆಗಳು, ಒಟ್ಟು 32 ಪ್ರೌಢಶಾಲಾ ಮುಖ್ಯ ಗುರುಗಳಿಗೆ ಶಾಸಕರು ಸನ್ಮಾನಿಸಿ ಅಭಿನಂದಿಸಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ A ಕೊಟ್ರಗೌಡ, ಪುರಸಭೆ ಮಾಜಿ ಅಧ್ಯಕ್ಷ ವಾರದ ಗೌಸ್ಮುದ್ದೀನ್, ಕ್ಷೇತ್ರ ಸಮನ್ವಯ ಅಧಿಕಾರಿ ಕೋಟ್ಯಪ್ಪ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ V ಹನುಮಂತಪ್ಪ, ದೈಹಿಕ ಪರಿವೀಕ್ಷಕ ರಫೀಕ್ ಅಹಮದ್ ಕಾವ್ಸ್, CDPO ರಾಮನಗೌಡ, MPM ಅಶೋಕ್, ಮುಖ್ಯ ಗುರುಗಳಾದ ಸಂಘದ ಅಧ್ಯಕ್ಷ GM ಕಾಂತೇಶ್, ಸಹಶಿಕ್ಷಕರ ಸಂಘದ ಅಧ್ಯಕ್ಷ M ಶಿವಲಿಂಗಪ್ಪ, C ಚಂದ್ರಪ್ಪ, ಪರಶುರಾಮ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. K ಮಾದೇಶ್ವರ, ಹೊಂಬಾಳೆ ಕೊಟ್ರೇಶ್ ಕಾರ್ಯಕ್ರಮವನ್ನು ಶೈಕ್ಷಣಿಕವಾಗಿ ಏನೆಲ್ಲ ಪರಿವರ್ತನೆ ಮಾಡಬಹುದು ಅನ್ನೋದನ್ನ ನಾನು ಒಂದು ಮಾದರಿಯಾಗಿ ಒಂದು ಉದಾಹರಣೆ ಆದಾಗ, ಯಾಕೆ ಶೈಕ್ಷಣಿಕವಾಗಿ ಈ ಭಾಗ, ಈ ಕ್ಷೇತ್ರದ ಜನರ ಭವಿಷ್ಯವನ್ನು ನಾನು ಪರಿವರ್ತನೆ ಯಾಕೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಮಹೇಶಪುರ ಬರೋಕ್ಕಿಂತ ಮುಂಚೆ ಈ ಹಿಂದೆ ಇದ್ದಂತ ನಮ್ಮ PO ಸಾಹೇಬನ ಕೂಡ ಕರೆಸಿ ನಾನು ಕೇಳಿದಾಗ, ಯಾಕೆ ನಮ್ಮ ಕ್ಷೇತ್ರದ ಮಕ್ಕಳು ಬೇರೆ ಕಡೆಗೆ ಓದಲಿಕ್ಕೆ ಹೋಗ್ತಾರೆ, ಅದು ಅಫರ್ಡ್ ಯಾರು ಮಾಡ್ತಾವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಬೇರೆ ಬಡವರ ಮಕ್ಕಳು ಏನ್ ಮಾಡಬೇಕು? ಯಾಕೆ ಇವತ್ತು ಅವ್ರ ಹತ್ರ ಆರ್ಥಿಕ ಸ್ಥಿತಿ ಸರಿಯಿಲ್ಲ ಅಂತೇಳಿ ಅವರು ಒಳ್ಳೆ ಶಿಕ್ಷಣ ಪಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಿದ್ದಾರೆ? ಯಾಕೆ ಅವರಿಗೆ ಆರ್ಥಿಕವಾಗಿ ಹಿಂದೆ ಇದ್ದೀವಿ ಅನ್ನೋದು ಒಂದು ಉದ್ದೇಶದಿಂದ ಅವರು ಒಳ್ಳೆ ಉತ್ತಮವಾದ ಶಿಕ್ಷಣ ಪಡ್ಕೊಳ್ಳೋ ಹಕ್ಕನ್ನು ಕಳ್ಕೊಳ್ತಿದಾರ? ಇದು ಸಮಂಜಸ ಅಲ್ಲ. ನಾವು ಏನೊಂದು ಮಾಡಿ ನಾವು ಶೈಕ್ಷಣಿಕವಾಗಿ ಏನೊಂದು ಕ್ರಾಂತಿಕಾರಿ ತರ ನಾವು ನಡೀಬೇಕು ಮತ್ತು ಅದನ್ನು ಪರಿವರ್ತನೆ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ಯಾವ ರೀತಿ ಕಾರ್ಯ ಯೋಜನೆಗಳು ರೂಪಿಸಬೇಕು ಅಷ್ಟೊಂದು ಮತ್ತು ನಮ್ಮ ಮಹೇಶ ಬಂದಾಗ ಇನಿಷಿಯಲಿ ಕೆಲವು ದಿನಗಳು ನನಗೂ ಅವ್ರಿಗೆ ಮಾತಾಡ್ಸಕ್ ಆಗ್ಲಿಲ್ಲ. ಅವ್ರು ಕಂಡು ಹೋದ್ಮೇಲಿಂದ ಶೈಕ್ಷಣಿಕವಾಗಿ ಯಾವುದು ನಾವು ಚರ್ಚೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದಿನ ಮನೆ ಹತ್ರ ಬಂದಾಗ ನನ್ನ ಅಭಿಪ್ರಾಯಗಳು ಮತ್ತು ನನ್ನ ಮೂಲ ಉದ್ದೇಶಗಳು ಅವ್ರ ಜೊತೆ ಹಂಚ್ಕೊಂಡಾಗ ಅವರು ಇಲ್ಲ ಸರ್, ನಾವು ಕೂಡ ನಮಗೆ ಕೈಲಾದಷ್ಟು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಪರದಾಡ್ತೀವಿ. ಆದ್ರೆ ಇವತ್ತು ತಮ್ಮ ಉದ್ದೇಶ ಮತ್ತು ತಾವು ಇಷ್ಟೆಲ್ಲ ನಮ್ಮ ಜೊತೆ ಇರ್ತೀರಿ ಅಂತೇಳಿ ಹೇಳಿದಾಗ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೀವಿ ಸರ್. ಖಂಡಿತವಾಗಿ ನಿಮ್ಮ ಆಸೆ, ನಿಮ್ಮ ಕನಸುಗಳು ಈಡೇರಿಸೋ ಕಡೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ನಾನು ಅವ್ರನ್ನ ಯಾವಾಗಲೂ ಕೂಡ
ನನ್ನ ಆಫೀಸಿಗೆ ಬಂದಾಗ, ಗೃಹ ಆಫೀಸಿಗೆ ಬಂದಾಗ ಅವ್ರು ಬಂದಿದ್ದಾರೆ ಅಂತಂದ್ರೆ ಬೇರೆ ಎಲ್ಲ ಅಧಿಕಾರಿಗಳು, ಬೇರೆ ಎಲ್ಲ ಲೇಖಕರು ಬಂದು ಕೂತ್ಕೊಂಡಿದ್ರು ಕೂಡ ಅವ್ರನ್ನ 5 ನಿಮಿಷ ವೇಟ್ ಮಾಡಿ ಅಂತೇಳಿ ಇಮಿಡಿಯೇಟ್ಲಿ ಕರೆಸಿ ಏನಂತೇಳಿ ಕೇಳತರ ವಿಚಾರ ಮಾಡ್ತಿದ್ದೆ. ಕಾರಣ ಅಷ್ಟೇ, ಅವ್ರು ಬಂದಿದ್ದಾರೆ ಅಂದ್ರೆ ಏನೊಂದು ವಿಷಯ ಕುರಿತು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಾವ್ದೊಂದು ವಿಷಯದ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡಕ್ ಬಂದಿದ್ದಾರೆ ಅಂತ ಹೇಳಿ ಪ್ರಿಯಾರಿಟಿ ಕೊಟ್ಟೆ. ಆಮೇಲೆ ಅವ್ರು ಹೇಳ್ತಿದ್ರು, ಇಲ್ಲ ಸರ್, ನಾವು ವಿಶೇಷವಾದ ಕ್ಲಾಸ್ಗಳು ಹಾಕೊಳ್ತಾ ಇದ್ದೀವಿ, ನಾವು ವಿಶೇಷವಾದ ಹಿಂದೆ ಉಳಿದಂತ ವಿದ್ಯಾರ್ಥಿಗಳನ್ನು, ನಾನು ಹೇಳ್ತಿದ್ದೆ, ತಾವು ಎಕ್ಸಾಮ್ಗಳು ಕಂಡಕ್ಟ್ ಮಾಡುವಾಗ ಒಂದು ಗ್ರಾಫ್ ಅನ್ನು ಹಾಕಿ ಸರ್. ಆ ಗ್ರಾಫ್ ಅಲ್ಲಿ ಪ್ರತಿ ತಿಂಗಳು ಅವ್ರು ಏನೇನು ಮಾರ್ಕ್ಸ್ ತಗೋತೀರೋ, ಪ್ರತಿ ತಿಂಗಳು ತಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋ, ಕ್ವಾರ್ಟರ್ಲಿ ಮಾಡ್ತಿರೋ, ಯಾವ ರೀತಿ ಮಾಡ್ತಿರೋ, ಆ ಗ್ರಾಫ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಗಳು ಹಾಕಿರ್ತಾರೆ ಅಂತೇಳಿ ಒಂದು ಗ್ರಾಫ್ ಅನ್ನು ಡ್ರಾ ಮಾಡಿ ಸರ್. ಪ್ರತಿಯೊಬ್ಬ ಸ್ಟೂಡೆಂಟ್ ಒಂದು ಗ್ರಾಫ್ ಮಾಡಿ ಸರ್. ಆ ಗ್ರಾಫ್ ಏರುಗತಿಲಿದೆಯೋ ಇಳಿಮುಖದಲ್ಲಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಏರುಗತಿಲಿದ್ರೆ ಅದನ್ನ ಇಂಪ್ರೂವ್ ಮಾಡೋದು ಹೇಗೆ ಅಂತೇಳಿ, ಇಳಿಮುಖದ ಇದ್ರೆ ಅದನ್ನ ಯಾವ ರೀತಿ ಏನ್ ಸಮಸ್ಯೆ ಇದೆ ಅಂತೇಳಿ ಅವ್ರಿಗೆ ಪ್ರತ್ಯೇಕವಾಗಿ ಕರೆದು ಅವ್ರ ಜೊತೆ ಅವರ ಪೋಷಕರನ್ನು ಕೂಡ ಕರೆದು ಆ ಸಮಸ್ಯೆ ಮತ್ತು ಏನಿದೆ ಅಂತ ತಿಳ್ಕೊಂಡು ಅವರು ಕೂಡ ಹೇಗೆ ಅವ್ರನ್ನ ನೀವು ವಿಶೇಷ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕಂತ ವಿಚಾರವನ್ನು ಮಾಡಿದ್ದಾಗ ಇದೇ ರೀತಿ ಮಾಡ್ತಾ ಇದೀವಿ ಸರ್. ನಾವು ಹಂತವಾಗಿ ನಾವು ಅವ್ರನ್ನ ಡಿವೈಡ್ ಮಾಡ್ಕೊಂಡು ಹಂತವಾಗಿ ಅವ್ರನ್ನ ಅಭಿವೃದ್ಧಿ ಕಡೆಗೆ ನಾವು ಬಹಳಷ್ಟು ಮಾಡಿಸ್ತಾ ಇದೀವಿ ಅಂತ. ಈ ಹಿಂದೆ DDP ಅವ್ರು ಬಂದಾಗ ಅವ್ರ ಜೊತೆ ಚರ್ಚೆ ಮಾಡಿದಾಗಿಲ್ಲ ಸರ್, ನಾನು ನಿರಂತರವಾಗಿ ನಿಮ್ ಜೊತೆ ನಾನು ಟಚ್ ಅಲ್ಲಿ ಇರ್ತೀನಿ, ಏನೇ ಇದ್ರು ಕೂಡ ನಮಗೆ ನಾವು ಡೈರೆಕ್ಟ್ ಆಗಿ ಫೋನ್ ಮಾಡಿ ಸರ್ ಅಂತ ಹೇಳಿ ಹೇಳ್ಬೇಕಾ ಕೆಲಸ. ಈ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಒಂದು ಗೈಡ್ ರೀತಿಯಿಂದ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಯಾರು ಕೂಡ ಫೇಲ್ ಆಗಬಾರ್ದು, ಪಾಸ್ ಆಗ್ಲಿಕ್ಕೆ ಮಿನಿಮಮ್ ಇಷ್ಟು ಮಾರ್ಕ್ಸ್ ತಗ್ಲಿಕ್ಕೆ ಏನಂತ ಆತರ ಮಾಡಿದೀನಿ ಅಂದಾಗ, ನಾನು ಪಾಸಿಂಗ್ ಪ್ಯಾಕೇಜ್ ಆತರ ಮಾಡಿದಾಗ ನಾನು ಅಂದೆ, ಇಲ್ಲ ಸರ್ ಈ ತರ ಮಾಡೋದು ಸರಿ ಅನ್ಸೋದಿಲ್ಲ ಅನ್ಸುತ್ತೆ ನನಗೆ, ಜಸ್ಟ್ ಏನ್ ಮಾಡ್ಬೇಕು ಮತ್ತೆ ಈ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಮತ್ತೆ ಇನ್ನು 3 ತಿಂಗಳು ಇದ್ದಾಗ ಸರ್ ನಾವು 2 ಕ್ಲಾಸ್ ನ ಡಿವೈಡ್ ಮಾಡಿದ್ವಿ. ಸೊ ಅದು ಕೂಡ ಬಹಳಷ್ಟು ಎಫೆಕ್ಟಿವ್ ಆಯ್ತು. ಇನ್ನು 3 ಪೂರ್ವ ಪರೀಕ್ಷೆಗಳು ಸರ್, ಆ ಪರೀಕ್ಷೆಗಳ ಪೇಪರ್ ವ್ಯಾಲ್ಯೂಯೇಷನ್ ಆದ್ಮೇಲೆ ಒಂದು ಕ್ರಿಯಾ ಯೋಜನೆ ಮತ್ತೆ ವಿಶ್ಲೇಷಣೆ, ಅಂದ್ರೆ ಯಾವ ಮಗು ಯಾವ ಕ್ವಶನ್ಗೆ ಜಾಸ್ತಿ ಆನ್ಸರ್ ಮಾಡಿಲ್ಲ, ಸೊ ಅಂತ ಪ್ರಶ್ನೆಗಳ ಸಿಲೆಬಸ್ ಅನ್ನ ಮತ್ತೆ ರಿವಿಷನ್ ಮಾಡೋದ್ರ ಮೂಲಕ ಒಂದು ಸಾಧನೆ ಆಗಿರ್ತಕ್ಕಂಥ ಸರ್. ಇನ್ನು ಅನೇಕ ವಿಷಯಗಳು ಕೂಡ ಸಾಕಷ್ಟು ನಾವು ತರಗತಿ ಕೋಣೆಗಳಲ್ಲಿ ನಮ್ಮ ಶಿಕ್ಷಕರ ಶ್ರಮ ಏನಂದ್ರೆ ಸರ್, ಅದರಲ್ಲಿ ಪ್ರೌಢಶಾಲಾ ಅದಕ್ಕೆ ನಮ್ಮ ಪ್ರಾಥಮಿಕ ಶಿಕ್ಷಕರು ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಸಹ ಶಿಕ್ಷಕರ ಸಂಘ, ಎಲ್ಲ ದೈಹಿಕ ಶಿಕ್ಷಕರ ಸಂಘ ಮತ್ತೆ ಚಿತ್ರಕಲಾ ಶಿಕ್ಷಕರ ಸಂಘ, ಎಲ್ಲ ಸಂಘಗಳ ಒಂದು ಸಪೋರ್ಟ್ ಕೂಡ ಈ ಒಂದು ಫಲಿತಾಂಶ ಇದೆ ಸರ್. ಜೊತೆಗೆ ನಮ್ಮ DRC, CRP ಮಿತ್ರರು, ನಮ್ಮ ECOಗಳು ಮತ್ತೆ ನನ್ನ ಕಚೇರಿ ಸಿಬ್ಬಂದಿ, CRP ಮಿತ್ರರು ಎಲ್ಲರೂ ಒಟ್ಟಾರೆಯಾಗಿ ನನ್ನ ಇಲಾಖೆಯ ಎಲ್ಲ ಒಂದು ಸಿಬ್ಬಂದಿ ಈ ಫಲಿತಾಂಶ ಸುಧಾರಣೆಗೆ ಕಾರಣಕರ್ತರು ಸರ್. ಅವರೆಲ್ಲರಿಗೂ ನಾನು ಇವತ್ತು ಹೃತ್ಪೂರ್ವಕ ಅಭಿನಂದನೆಗಳು. ಇವತ್ತು ನನ್ನ ಅಭಿನಂದನೆಯನ್ನ ನೀಡ್ತಾ ಇದ್ರಿ, ಅದೆಲ್ಲ ನಮ್ಮ ಶಿಕ್ಷಕರಿಗೆ ಅರ್ಪಿಸ್ತಾ ನಾನು